ಬಂದರೆ ಬರ್ತಾರೆ ನಡಿ. ಇನ್ನೇನು ಮನೆ ನೋಡಿದಾರಲ್ಲ, ಮನೆ ಒಳಗೆ ಬರ್ತಾರೆ. ಇನ್ನೇನು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದೆಯಾ? ಇಲ್ಲ ಅಣ್ಣ, ಬಂದಿದ ತಕ್ಷಣ ಮಾತಾಡಿಸ್ಬೇಕು ಅಂತ ಅದಕ್ಕೆ ಹೊರಗೆ ನಿಂತ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಿ. ಬಂದರು ಅನ್ಸುತ್ತೆ. ಕಾರಲ್ಲಿ ಬರ್ತಾರೋ ಬೈಕಲ್ಲಿ ಬರ್ತಾರೋ ಗೊತ್ತಿಲ್ಲ. ಬಂದರು ಕಾರ್ನಾಗ ಬಂದರು ಅನ್ಸುತ್ತೆ. ಅಲ್ಲೇ ಪಾರ್ಕ್ ಮಾಡ್ತಾ ಐತೆ ನೋಡು ಮಾಮ. ಬಂತು. ಹ್ಞೂ, ಕಾರ್ನಾಗ ಬಂದರು ಅನ್ಸುತ್ತೆ. ಕಾರ್ನಾಗ ಬಂದೈತೆ. ಅಯ್ಯೋ, ಹೆಂಗೋ ಬಂದ್ರಲ್ಲ ಸದ್ಯ. ಬಿರಿಯಾನಿ ಎಲ್ಲ ಆಳ್ಕೊಂಡೈತೆ. ಬಂದಿದ ತಕ್ಷಣ ಸ್ವಲ್ಪ ಕೂತ್ಕೊಂಡು ಜ್ಯೂಸ್ ಗೀಸ್ ಏನಾದರೂ ಕುಡಿದು ಆಮೇಲೆ ಸ್ವಲ್ಪ ಹಾಕ್ಕೊಟ್ರೆ ಆಯಿತು. ಇಲ್ಲ ಅಂತಂದರೆ ಬಿಸಿ ಬಿಸಿದ ಬಿರಿಯಾನಿನ ಹಾಕ್ಕೊಟ್ರೆ ಆಯ್ತಲ್ವಾ? ಬರಲಿ ತಡಿ, ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಬ್ಲಿ. ಬಂದಿದ ತಕ್ಷಣ ಊಟಕ್ಕೆ ಇಡಕ್ಕೆ ಹೋದ್ರೆ ಅಯ್ಯೋ ಎಷ್ಟೊಂದು ಆತ್ರವಾಗಿ ಊಟಕ್ಕೆ ಇಡ್ತಾರಲ್ಲಪ್ಪ ಅನ್ಸುತ್ತೆ. ಬರಲಿ, ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇರಲಿ. ಫಸ್ಟ್ ದುಡ್ಡು ಇಸ್ಕೊಂಬೋದು, ಇಲ್ಲ ಅಂತಂದರೆ ಬಿರಿಯಾನಿ ತಿಂದಾದ್ಮೇಲೆ ದುಡ್ಡು ಇಸ್ಕೊಂಬೋದು. ಸ್ವಲ್ಪ ತಿಂಗೆ ಮಾತಾಡೋದು, ಕೊಟ್ಟೆ ಇಸ್ಕೊಂಬೋದು. ಕೊಡಲಿಲ್ಲ ಅಂತಂದರೆ ಬಿರಿಯಾನಿ ಎಲ್ಲ ತಿಂದಾದ್ಮೇಲೆ ದುಡ್ಡು ಇಸ್ಕೊಂಡ್ರೆ ಆಗುತ್ತೆ. ಹಾಯ್ ಜೀವಿತಾ. ಬನ್ನಿ, ಹೇಗಿದ್ದೀರಾ? ನೀವು ಬರೋ ದಾರಿನೇ ನೋಡ್ತಾ ಇದ್ದೆ ಅವಾಗಿಂದ. ಅಯ್ಯೋ ಹೌದಾ, ಸ್ವಲ್ಪ ಲೇಟ್ ಆಗ್ಬಿಡ್ತು. ಕಾಯ್ತಾ ಇದ್ದೆ ಅನ್ಸುತ್ತೆ ಅಲ್ವಾ? ಅಯ್ಯೋ ಮಾಮ, ಅವಾಗಿಂದ ಅವಳು ಒಳಕ್ಕೆ ಹೋಗಿಲ್ಲ ನಮ್ಮ ಜೀವಿತ. ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ. ನಮ್ಮ ಮಧು ಬರ್ತಾರೆ ಅಂತೇಳಿ ಕಾಯ್ತಾ ಇದ್ದಾಳೆ ನಮ್ಮ ಜೀವಿತ. ನಿಜವಾಗ್ಲೂ ನನಗೂ ತುಂಬ ಖುಷಿ ಆಯಿತು ಕಾಯ್ತಾ ಇದ್ದೀರಾ ಅನ್ನೋ ವಿಷಯ ಕೇಳಿ. ಹೆಂಗೋ ಅಷ್ಟಾದ್ರೂ ನಮ್ಮ ಮೇಲೆ ಪ್ರೀತಿ ಇದೆಯಲ್ಲ. ಅಯ್ಯೋ, ಅಷ್ಟಾದ್ರೂ ಅಪ್ಪ ತುಂಬಾನೇ ಐತೆ. ತುಂಬ ಪ್ರೀತಿ ಇರೋದಕ್ಕೆ ಕಾಯ್ತಾ ಇರೋದು ನಿಮ್ಮನ್ನ. ಜೀವಿತ ಆರಾಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಧು, ತುಂಬ ಚೆನ್ನಾಗಿದ್ದೀನಿ. ಬಾ ಒಳಗಡೆ ಹೋಗೋಣ. ಅಣ್ಣ ನಡಿ, ಒಳಗೆ ಹೋಗೋಣ. ಒಳಗೆ ಕೂತ್ಕೊಂಡು ಮಾತಾಡೋಣ ಬನ್ನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ನಾನು. ನಿಜವಾಗ್ಲೂ ಮಧು, ನೀನು ನೆನೆಸ್ಕೊತಾ ಇದ್ದ ಇಲ್ವೋ ಗೊತ್ತಿಲ್ಲ, ನಾನಂತೂ ನಿನ್ನ ಸಿಕ್ಕಾಪಟ್ಟೆ ನೆನೆಸ್ಕೊಳ್ತಾ ಇದ್ದೆ. ಅಯ್ಯೋ, ಎಂಥ ಕೆಲಸ ಮಾಡಿದೆ ನಾನು, ಅವ್ರನ್ನ ಬಿಟ್ಟು ಬಂದು ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತೇಳಿ ಸಿಕ್ಕಾಪಟ್ಟೆ ನೆನಪು ಮಾಡ್ಕೊಳ್ತಿದ್ದೆ ನಿಮ್ಮನ್ನಂತೂ. ಏನಪ್ಪ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನೀನು ಚೆನ್ನಾಗಿದೆಯಾ ಜೀವನ್? ಚೆನ್ನಾಗಿದ್ದೀನಿ. ಈಗ ಕಾಲು ಮುರಿದಿದ್ವು, 2 ಕಾಲು. ಸ್ವಲ್ಪ ಇವಾಗ ಪರವಾಗಿಲ್ಲ. ಓಡಾಡ್ಕೊಂಡು ಹಂಗೆ ಚೆನ್ನಾಗಿದ್ದೀನಿ. ಎಲ್ಲೋ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಒಟ್ಟಿನಲ್ಲಿ ಓಡಾಡ್ಕೊಂಡು ಆರಾಮಾಗೆ ಹಿಂಗೆ ಚೆನ್ನಾಗಿದ್ದೀನಿ. ಹೌದೇನು? ಸರಿ. ಇನ್ನೇನು ಜೀವಿತ ಸಮಾಚಾರ? ಏನೂ ಇಲ್ಲಪ್ಪ, ಹೇಳ್ಬೇಕು. ನೀವು ಹೇಳ್ಬೇಕಪ್ಪ, ತುಂಬ ಅಪ್ರೂಪ ಆಗಿಬಿಟ್ರಿ. ಅಯ್ಯೋ, ಹೇಳ್ಬಾರ್ದು ನಿಮ್ಮನ್ನ. ಊರಲ್ಲಿ ನೋಡಿದಾಗ ನಿಮ್ಮನ್ನೇ ನೋಡ್ತಾ ನಿಂತ್ಕೊಂಡಿದ್ನಲ್ಲ, ಅವತ್ತು ನನ್ನ ಗಂಡ ಸಿಕ್ಕಾಪಟ್ಟೆ ಗಲಾಟೆ. ಅವ್ನು ಯಾಕೆ ನೋಡ್ತಾ ಇದ್ದೀಯಾ ನೀನು, ಅವ್ನು ಯಾಕೆ ನೋಡ್ತಾ ಇದೀಯಾ ಅಂತ ಸಿಕ್ಕಾಪಟ್ಟೆ ಗಲಾಟೆ. ಹೇಳ್ಬಾರ್ದು, ಹೋಗತ್ಲಾಗ ನನಗಂತ ಟೆನ್ಷನ್ ಆಗಿಬಿಟ್ಟಿತ್ತು. ಹೌದು, ನಾನು ನಿನ್ನ ನೋಡೋದಕ್ಕಾಗಿಯೇ ನಾನು ನಮ್ಮ ಅಕ್ಕರ ಊರಿಗೆ ಬಂದಿದ್ದು. ಹೆಂಗೋ ನಮ್ಮ ಅಕ್ಕರೂರು ಅದೇ ಆಗಿರೋದ್ರಿಂದ ನಿನ್ನ ನೋಡ್ದಂಗೆ ಆಯಿತು. ನಾನು ಅವತ್ತೇನು ಅಂದ್ಕೊಂಡಿದ್ದೆ, ಅಯ್ಯೋ ಮತ್ತೆ ನನ್ನ ಜೀವನ ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಏನು ಮಾಡಲಿ, ಮನೇಲಿ ಹಂಗೆಲ್ಲ ಇರೋದ್ರಿಂದ ನಮ್ಮ ಮಾಲು ಅಕ್ಕನ ಇದು ಸಲುವಾಗಿ ನಾನು ಡೈವರ್ಸ್ ಕೊಟ್ಟಂಗೆ ಆಯಿತು. ಅಯ್ಯೋ, ಅವಳಂತೂ ಯೋಸ್ಪಟ್ಟು ನೆನೆಸ್ಕೊಂಬಳಪ್ಪ ದಿನ. ನಿಜವಾಗ್ಲೂ ಅದು ಸತಿ ನೆನೆಸ್ಕೊಂಬಳ ನಿನ್ನಂತೂ. ಅಮ್ಮ, ನಾನಂತೂ ಮದುವೆ ಆಗಿದ್ದೆ, ಚೆನ್ನಾಗಿರ್ತಿದ್ದೆ ಕಣಮ್ಮ. ಡೈವರ್ಸ್ ಕೊಡಬಾರ್ದಾಗಿತ್ತು ಕಣಮ್ಮ ಅಂತ. ನಿನ್ನಂತೂ ಭಾಳ ಒಳ್ಳೆನ್ ಕಣಮ್ಮ. ಅಂತ ಒಳ್ಳೆ ಹುಡುಗ ನನಗೆ ಎಷ್ಟು ಹುಡುಕಾಣೋದ್ರೂ ಸಿಗಲ್ಲ. ನನ್ನ ಜೀವನ ಹಾಳಾಯ್ತು ಕಣಮ್ಮ ಅಂತ ದಿವಸಕ್ಕೆ ಎಷ್ಟು ಸತಿ ನೆನೆಸ್ಕೊಂಬಳ. ನನಗಂತೂ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮಧು. ಅಯ್ಯೋ, ಎಂಥ ಕೆಲಸ ಮಾಡ್ಕೊಂಡಪ್ಪ, ಎಂಥ ಒಳ್ಳೆ ಹುಡುಗನ್ನ ಹಾಳು ಮಾಡ್ಕೊಂಡು ಕಳ್ಕೊಂಡು ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ. ಏನು ನನ್ನ ಮಗ ತಿಕ್ಕಳಂತ ಅವನ ಮದುವೆ ಆದಂಗೆ ಆಯಿತು ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆದ್ರೂ ನಿಜ ಒಂಥರ ಏನೋ ನಾನು ಅನ್ಸರ್ಸ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ ಜೀವಿತ, ಟೈಮ್ ಅನ್ನೋದು ಇರುತ್ತಲ್ಲ, ಅದು ಏನೇನೆಲ್ಲ ಬದಲಾವಣೆ ಮಾಡುತ್ತೆ ನಮ್ಮ ಜೀವನದಲ್ಲಿ, ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಅಯ್ಯೋ ಬಿಡಪ್ಪ ಅತ್ತ, ಅವಳಂತೂ ಎಷ್ಟು ನೆನಪು ಮಾಡ್ಕೊಂತಾಳೆ ಅಂದರೆ ನಿಜವಾಗ್ಲೂ ಅಷ್ಟು ನೆನಪು ಮಾಡ್ಕೊಂತಾಳೆ. ಅಯ್ಯೋ, ಭಾಳ ಸಿಕ್ಕಾಪಟ್ಟೆ ನೆನೆಸ್ಕೊಂತಾಳೆ ನಿನ್ನಂತೂ. ಬಿಡು ನನ್ನ ಮಗಳು. ನೀನು ಹಿಂಗೆ ಆಗಬಾರ್ದಾಗಿತ್ತು ಕಣಪ್ಪ, ನೀವಿಬ್ಬರು ಚೆನ್ನಾಗಿರ್ಬೇಕಾಗಿತ್ತು. ನೀನು ಬರ್ತೀನಿ ಅಂತ ಹೇಳ್ದಾಗಿಂದ ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿದ್ದಾಳೆ ಅಂತಂದ್ರೆ ಅವಳು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಅಯ್ಯೋ, ನೀವು ಬರ್ತೀರಿ ಅಂತ ಮಾವ ಬಿರಿಯಾನಿ ಮಾಡಿಸಿದ್ಲು. ಬಿರಿಯಾನಿ ಇಷ್ಟ ಅಂತ ಬಿರಿಯಾನಿ ಮಾಡಿ, ಕಬಾಬ್ ಮಾಡಿ, ಫ್ರೈ ಮಾಡಿ, ಅಯ್ಯೋ ನಿಮಗೋಸ್ಕರ ಕಾದಿದ್ದಾಳೆ ಅಂತಂದರೆ, ಈಗ ರಾಮನಿಗೋಸ್ಕರ ಸೀತೆ ಕಾಯ್ತಾ ಇದ್ದಾಳೋ ಹಂಗೆ ನಮ್ಮ ಅಕ್ಕ ಹಂಗೆ ಕಾಯ್ತಾ ಇದ್ಲು. ನಿಜವಾಗ್ಲೂ ಒಂಥರ ಹೆಂಗೆ ಅವಳು ನೀವು ಬರ್ತೀವಿ ಅಂತ ಹೇಳ್ದಾಗಿಂದ ಅವಳ ಮುಖದಲ್ಲಿ ಕಳೆನೋ ಕಳೆ. ಅಯ್ಯೋ ನಗು, ಏನು ನೋಡ್ಬೇಕು ಅವಳು ನೋಡ್ತಾ ಇದ್ರೆ ಒಂಥರ ಚಂದ ನಮ್ಮ ಅಕ್ಕನ್ನ. ಐ ಮಿಸ್ ಯು ಮಧು, ತುಂಬ ಮಿಸ್ ಮಾಡಿಕೊಂಡೆ ನಿನ್ನಂತೂ. ಯಪ್ಪ, ನನ್ನ ಜೀವನದಲ್ಲಿ ಕಳ್ಕೊಬಾರ್ದಾಗಿತ್ತು ಅಂತ ಅನ್ನಿಸ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಯಿತು. ಇವಾಗಾದ್ರೂ ತುಂಬ ಕ್ಲೋಸಾಗಿ ಮಾತಾಡಿಕೊಂಡು ಚೆನ್ನಾಗಿದ್ರೆ ಸಾಕು. ಏನೋ ನಮ್ಮ ಕಷ್ಟಕ್ಕೆ ನೀವು, ನಿಮ್ಮ ಕಷ್ಟಕ್ಕೆ ನಾವು. ಈಗ ದೂರ ಆದವರು ಯಾವಾಗಲೂ ಬರೀ ಜಗಳ ಆಡ್ಕೊಂಡು ದೂರನೇ ಆಗಬೇಕು ಅಂತ ಏನಿಲ್ಲ. ಏನೋ ಖುಷಿಯಾಗಿ ಚೆನ್ನಾಗಿದ್ರೆ ಸಾಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಹಿಂಗೆ ಇರೋದಷ್ಟೇ. ನಾಳೆ ದೂರ ಆಗಿಬಿಟ್ಟಿದ್ದೀವಿ. ನಾವಿವಾಗ ಎಷ್ಟು ಪಶ್ಚಾತ್ತಾಪ ಪಟ್ಟರು ಅಷ್ಟೇ. ಇನ್ಮೇಲಿಂದ ನಾವೇನೋ ಒಂಥರ ಕ್ಲೋಸ್ ಫ್ರೆಂಡ್ ಥರ ಕ್ಲೋಸ್ ಆಗಿರ್ಬೇಕಷ್ಟೇ. ಒಳ್ಳೆ ಫ್ರೆಂಡ್ ಆಗೋಣ, ಸರಿನಾ? ಇನ್ಮೇಲಿಂದ ನಿಜ ಒಳ್ಳೆ ಫ್ರೆಂಡ್ ಆಗೋಣ ನಾವಿಬ್ರು. ಆಯಿತು ಜೀವಿತ, ಆಯಿತು.
ಒಳ್ಳೆ ಫ್ರೆಂಡ್ ಆಗೋಣ. ನೀನು ನನಗೆ ಇಷ್ಟೊಂದು ಆಸೆ ಪಡ್ತಾ ಇದೀಯ ಅಂತ ಇವತ್ತೇ ಗೊತ್ತಾಗಿದ್ದು. ಹಿಂಗೆ ಅನ್ನೋದು ಗೊತ್ತಾಗಿದ್ದಿದ್ರೆ ನಾನು ಡೈವರ್ಸೇ ಕೊಡ್ತಾ ಇರಲಿಲ್ಲ. ನಾನು ನಿನ್ಗೆ ಹೆಂಗೆ ನೋಡ್ಕೊತಾ ಇದ್ದೆ. ಏನು ಮಾಡೋದು, ನಾನು ಇವಾಗ ಮದುವೆ ಆಗ್ಬಿಟ್ಟೆ. ಅಕ್ಕನ ಮಗಳನ್ನೇ ಮದುವೆ ಆಗ್ಬಿಟ್ಟೇನಪ್ಪಲೆ. ಹಾಂ, ನಮ್ಮ ಅಕ್ಕನ ಮಗಳನ್ನೇ ಮದುವೆ ಆದೆ. ಅಯ್ಯೋ ಅವಳಂತೂ ನಿನಗೆ ಮ್ಯಾಚೇ ಆಗಲ್ಲ. ಒಂಥರ ಹೆಂಗೆ ಇದ್ದಾಳೆ ಅವಳು ಅಂತ ತೀರಾ ಚಿಕ್ಕವಳಾಗ್ಬಿಟ್ಲು ಅನಿಸುತ್ತೆ. ನಿನಗೆ ಏಜ್ ಜಾಸ್ತಿ ಆಯಿತು, ಅವಳಿಗೆ ಏಜ್ ಕಡಿಮೆ ಆಯಿತು ಅಂತ ಅನಿಸುತ್ತೆ. 10-12 ವರ್ಷ ಡಿಫ್ರೆನ್ಸ್ ಅನಿಸುತ್ತೆ ನಿಮ್ಮ ಅಕ್ಕನ ಮಗಳಿಗೂ ನಿನ್ಗೂ. ಹಾಂ, ಏಜು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಐತೆ. ಏನು ಮಾಡಲಿ, ನಮ್ಮ ಮಾಲಕನಿಗೋಸ್ಕರ, ನಮ್ಮ ಅಪ್ಪ ನಮ್ಮ ಅಮ್ಮನಿಗೋಸ್ಕರ ನಾನು ಮದುವೆ ಆಗಿಬಿಟ್ಟೆ. ಏನು ಮಾಡೋಕ್ಕಾಗುತ್ತೆ, ಏಜು ಡಿಫ್ರೆನ್ಸ್ ಐತೆ. ಆದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವರು ಇಲ್ಲ ಇಲ್ಲ ನನಗೆ ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಅಂದರು. ಅವರೆಲ್ಲರ ಬಲವಂತಕ್ಕೋಸ್ಕರ ನಾನು ನಮ್ಮ ಅಕ್ಕನ ಮಗಳನ್ನ ಮದುವೆ ಆಗಿಬಿಟ್ಟೆ. ಏನು ಮಾಡೋದು ಜೀವಿತ? ಮನೆಗಳವ್ರ ಮಾತು ಕೇಳಬೇಕಲ್ಲ. ಕೇಳಲಿಲ್ಲ ಅಂತಂದರೆ ಆಗಲ್ಲ. ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಆಯ್ತೋ ಇಲ್ವೋ? ಇನ್ನೂ ಆಸ್ತಿ ಎಲ್ಲ ಅವಾಗ ನಿಮ್ಮ ಹೆಸರಿಗೆ ಆಗಿರಲಿಲ್ಲ. ಮಾಡಿಸ್ತಾ ಇದ್ದಾರೆ, ಮಾಡಿಸ್ತಾರೆ, ಇಷ್ಟರಲ್ಲೇ ಮಾಡಿಸ್ತಾರೆ. ನಾನು ನಮ್ಮ ಅಕ್ಕನ ಮಾತು ಯಾಕೆ ಕೇಳೋದು ಹೇಳು? ಇವಾಗ ಆಸ್ತಿ ಎಲ್ಲನ ಆಗಲಿ, ನಮ್ಮ ಹೆಸ್ರಿಗೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ನಮ್ಮ ಅಕ್ಕರ ಮಾತು ಕೇಳ್ತಾ ಇರೋದಷ್ಟೇ. ನಮ್ಮ ಅಕ್ಕರ ಮಾತು ಕೇಳ್ತಾ ಇರೋದು ಯಾಕೆ ಅಂತ ನಿನಗೆ ಗೊತ್ತಿಲ್ಲ. ಹೌದು, ನಾನು ಯಾಕೆ ಮದುವೆ ಯಾಕೆ ಅವ್ರ ಅಕ್ಕರ ಮಾತು ಕೇಳೋದು ಅನ್ಕೊಂತಿದ್ದೆ. ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಜಗಳ ಮಾಡಿಬಿಟ್ಟು ನನಗೆ ಆಸ್ತಿ ಮಾಡಿಸ್ಲೇಬೇಕು ಅಂತ ಮಾಡಿಸ್ಕೊಬಿಡೋರು. ನೀವು ಯಾಕೆ ಇಷ್ಟು ದಿನ ಕಾದಿದ್ದೀರಾ? ಸುಮ್ಮನೆ ಬೇಗ ಮಾಡಿಸ್ಕೊಳ್ರಿ. ಇವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅವರು ಇವಾಗ ಹೆಂಗೆ ಏನು ಆಮೇಲೆ ಮುಂದೆ ಏನಾದ್ರೂ ಇವ್ರು ಹೆಣ್ಮಕ್ಳು ಆಗಲಿ ಕೊಡಲ್ಲ ಅಂದ್ಬಿಟ್ರೆ ಆಮೇಲೆ ನಿಮ್ಗೆ ಆಸ್ತಿಗೆ ಏನು ಹೊಕ್ಕಿಲ್ಲ ಅಂತ ನನಗೆ ಗೊತ್ತು. ಆದ್ರೂ ಆಮೇಲೆ ಅವ್ರು ಏನಾದ್ರೂ ತಿರುಗಾಡಿದ್ಬಿಟ್ರೆ ನಿಮ್ಮ ಮಕ್ಕಳಿಬ್ರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಚೆನ್ನಾಗಿದ್ದೀರಾ, ಬೇಗ ನಿಮ್ಮ ಹೆಸ್ರಿಗೆಲ್ಲ ಆಸ್ತಿ ಎಲ್ಲ ಪ್ರತಿಯೊಂದು ಹೊಲ ಮನೆ ಏನಿದ್ರು ನಿಮ್ಗೆ ಏನು ಸೇರ್ಬೇಕೆಲ್ಲ ಮಾಡಿಸ್ಕೊಬಿಡಿ. ಯಾಕಂದ್ರೆ ನೀವು ನೋಡ್ಕೊಂಡು ನೀವು ತಾನೇ ಇರೋದು ಅವ್ರಿಗೆ. ಅದಕ್ಕೆ ಮತ್ತೆ ನೀವು ನೋಡ್ಕೊಂಡು ನೀವು ಇರೋದ್ರಿಂದನ ನೀವು ಎಲ್ಲ ಆಸ್ತಿ ಎಲ್ಲ ನಿಮ್ಮ ಹೆಸ್ರಿಗೆ ಮಾಡಿಸ್ಕೋಬೇಕು ಬುದ್ಧಿವಂತಿಕೆಯಿಂದನ. ಸುಮ್ಮನೆ ಇಲ್ಲದೆಲ್ಲ ಸಮಸ್ಯೆಗಳಾಗ್ತವೆ. ಅದಕ್ಕೋಸ್ಕರ ಇಂಥ ಸಮಸ್ಯೆಗಳಾಗಿರೋವ ಸಿಕ್ಕಾಪಟ್ಟೆ ನೋಡಿದ್ದೀವಿ. ಅದಕ್ಕೆ ಸಮಸ್ಯೆಗಳಾಗೋದಕ್ಕಿಂತ ಮುಂಚೆನೇ ನಾವು ಬೇಗ ಎಚ್ಚರಿಕೆಯಿಂದನೇ ನಾವು ಇದನ್ನು ಬಗೆಹರಿಸ್ಕೊಬಿಡ್ಬೇಕು. ಫಸ್ಟ್ ನೀವು ಯಾವ ಕೆಲಸ ಇದ್ರೂ ಇರಲಿ, ಒಂದು ವಾರ ರಜಾ ಮಾಡಾಗ್ಲೇಳು, ಫಸ್ಟ್ ಆಸ್ತಿ ಎಲ್ಲ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ಳಿ. ಸರಿ ಆಯಿತು ಜೀವಿತ, ಮಾಡಿಸ್ಕೊಳ್ತೀನಿ ಹೇಳು. ಬಿರಿಯಾನಿ ಮಾಡಿದ್ದೀನಿ ನಿಮಗೋಸ್ಕರ ನಾನು. ನೀವು ಕೈ ಕಾಲೆಲ್ಲ ಮುಖ ತೊಳ್ಕೊಂಬಂದರೆ ಬಿರಿಯಾನಿ ತಿನ್ಬೋದು. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಇವಾಗಿನ ಬಿಸಿ ಏದೇ ಮಾಡಬೇಕು ಅಂತ ನೀವು ಎಲ್ಲಿದ್ದೀರಾ ಅಂತ ನಾನು ಅದಕ್ಕೆ ಕಾಲ್ ಮಾಡಿಕೊಂಡು ನಾನು ನಿಮಗೆ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿದು ತಿನ್ನುವಂತ್ರಿ. ಬಿಸಿ ತಿಂದ್ರೇ ಒಂಥರ ಟೇಸ್ಟು. ಯಾವುದೇ ಆಗಲಿ ನನಗೆ ಬಿಸಿ ತಿನ್ನೋದಕ್ಕೆ ಇಷ್ಟ. ನಿಮಗೂ ಬಿಸಿ ತಿನ್ನೋದಕ್ಕೆ ಇಷ್ಟ ಅಂತ ಗೊತ್ತು. ನೀವು ಸ್ವಲ್ಪ ಸಾಂಬಾರು ತಣ್ಣಾಗಿದ್ರೂ ನೀವು ಊಟ ಮಾಡಲ್ಲ, ನನಗೆ ಗೊತ್ತು. ಅದಕ್ಕೋಸ್ಕರನೇ ನಾನು ಬಿಸಿದು ಮಾಡಿದ್ದು. ನೀವು ಹೆಂಗೆ ಏನು ಅಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡಿರೋದಕ್ಕೆ ನಾನು ಬಿಸಿದೇ ಮಾಡಿದ್ದೀನಿ. ಫ್ರೈ ಆಗಿರ್ಬೋದು, ಕಬಾಬ್ ಆಗಿರ್ಬೋದು. ಕಬಾಬೇನು ಕರಿತೀನಿ. ನೀವು ಅಷ್ಟರೊಳಗೆ ಕೈ ಕಾಲು ಮುಖ ತೊಳ್ಕೊಂಬಂದ್ಬಿಟ್ರೆ ಕಬಾಬು ಫ್ರೈ ಎಲ್ಲ ತಿಂದ್ಬಿಡ್ಬೋದು. ಒಂದು 5 ನಿಮಿಷ ಬಿಟ್ಟು ಬೇಕಾದರೆ ತಿಂತೀನಿ. ಒಂದು 5 ನಿಮಿಷ ಸುಧಾರಿಸು. ಇನ್ನೊಂದು 5 ನಿಮಿಷ ಬಿಟ್ಟು ಕಬಾಬ್ ಹಾಕ್ಮಂತೆ. ನೀನು ಬಿಸಿ ಇರುತ್ತಲ್ಲ, ಹಂಗೆ ಒಲೆ ಮೇಲೆ ಇದ್ದರೆ ಬಿಸಿ ಇರುತ್ತೆ ಬಿಡು. ಇನ್ನೇನು ಸ್ವಲ್ಪ ಬಿಸಿ ಇದ್ರೂ ಸಾಕು, ನನಗೇನು ಪರವಾಗಿಲ್ಲ. ಬಿಸಿ ಇರುತ್ತೆ. ಒಂದು 5-10 ನಿಮಿಷ. ಇವಾಗಿನ ಬಂದಿದ್ದೀನಲ್ಲ ಅದಕ್ಕೆ. ಅಂದರೆ ಬಂದಿದ ತಕ್ಷಣ ಊಟ ಮಾಡೋಕ್ಕಾಗಲ್ಲ ಹೇಳ್ರಿ, ಎಲ್ಲೇ ಆಗಲಿ. ಸ್ವಲ್ಪ ಸುಧಾರಿಸ್ಕೋಬೇಕು. ಹೋದ್ಮೇಲೆ ಹೋಗಿದ ತಕ್ಷಣ ಹೆಂಗೆ ಊಟ ಕೂತ್ಕೊಳ್ಳೋಕ್ಕಾಗುತ್ತೆ? ಅದು ಸರಿಯಾ? ನೋಡಿದ್ರಲ್ಲ ವೀಕ್ಷಕರೇ, ಮಧು ಅವರು ಬಂದಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೈತೆ. ಇವತ್ತು ನನಗೆ ದುಡ್ಡು ಕೊಟ್ಟು ಹೋಗೋದಕ್ಕೆ ಬಂದಿದ್ದಾರೆ. ನನಗೆ ನಿಜವಾಗ್ಲೂ ಇವಾಗ ಏನೋ ಒಂಥರ ನನಗೆ ಧೈರ್ಯ ಬಂದಂಗಾಯಿತು. ಆಮೇಲೆ ಆಗ ನನ್ನ ಮಗ ಇದಾನಲ್ಲ, ಅವನು ತಿಕ್ಲ ಸುಬ್ಬ. ಆ ತಿಕ್ಲ ಸುಬ್ಬನಂತೂ ನನ್ನ ಸವಾಸಕ್ಕೆ ನನ್ನ ಹತ್ರಕ್ಕೆ ಬಿಡಿಸ್ಕೊಳಕ್ಕೆ ಹೋಗಲ್ಲ. ತುಂಬ ಕ್ಲೋಸ್ ಆಗಿಬಿಟ್ರು. ಆಮೇಲೆ ನನಗೇನು ಸಮಸ್ಯೆನೇ ಇಲ್ಲ ದುಡ್ಡಿಂದ್ರಾಗಲಿ. ಅಲ್ಲ, ಒಳ್ಳೆ ಫ್ರೆಂಡ್ ಥರ ಕ್ಲೋಸ್ ಆಗಿದ್ದೀವಿ. ದುಡ್ಡು ಕಾಸ ವಿಚಾರದಲ್ಲಿ ಒಂಥರ ಇಸ್ಕೊಳ್ಳೋದು ಅದೆಲ್ಲ ನನಗೆ ಸಹಾಯ ಮಾಡ್ತಾರೆ ಅವರು. ನಾ ಮರೆತಿಲ್ಲ. ನನಗೆ ಅಷ್ಟೊಂದು ಮನಸ್ಸಲ್ಲಿ ಆಸೆ ಅನ್ನೋದು ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ. ನಿಜವಾಗ್ಲೂ ಮಧು ಅವ್ರು ಬಂದಿರೋದಕ್ಕೆ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಖುಷಿ ಆಗೈತೆ ನನಗಂತೂ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.